ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ದ್ವಾದಶ ರಾಶಿಗಳಲ್ಲಿ ರವಿ ಅಧಿಪತಿಯಾಗಿರುವಂತಹ ಸಿಂಹರಾಶಿ ಜಾತಕರಿಗೆ 2025ನೇ ಇಸ್ವಿ ಜುಲೈ ಮಾಸದಲ್ಲಿ ಯಾವ ವಿಷಯದಲ್ಲಿ ಯೋಗಕಾರಕವಾಗ್ತಾ ಇದೆ, ಅದ್ಭುತವಾಗಿರುವಂತಹ ಒಂದು ಅದೃಷ್ಟ ಯೋಗ, ರಾಜಯೋಗ ಅನ್ನೋದು ಸಿಂಹರಾಶಿಯವರು ಈ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ಅದರ ಜೊತೆಗೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಸಿಂಹರಾಶಿಯವರಿಗೆ ಈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂತಹ ನೋಡುವುದಾದರೆ, ಪ್ರಧಾನವಾಗಿ ಈ ಮಾಸದಲ್ಲಿ ಆಗ್ತಾ ಇರುವಂಥ ಒಂದು ರೀತಿ ಧನಯೋಗ ಅಂದರೆ ಹಣಕಾಸಿನ ವಿಷಯಗಳಲ್ಲಿ, ಈ ಫಿನಾನ್ಷಿಯಲ್ ರಿಲೇಟೆಡ್ ಸಂಪಾದನೆಗೆ ಸಂಬಂಧಪಟ್ಟಿರುವಂತಹ ಆದಾಯದ ವಿಷಯದಲ್ಲಿ ಒಂದು ರೀತಿ ಅನುಕೂಲವಾಗಿರುತ್ತೆ. ಒಂದು ರೀತಿ ಆ ಧನಯೋಗಕಾರಕವಾಗಿರುವಂತಹ ಗ್ರಹಸ್ಥಿತಿ ಅನ್ನೋದು ಸಿಂಹರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂದರೆ, ಲಾಭಸ್ಥಾನದಲ್ಲಿ ಬೃಹಸ್ಪತಿ, ದೇವಗುರು ಬೃಹಸ್ಪತಿ ಸಂಚಾರ ಮತ್ತು ರವಿ, ರಾಶ್ಯಾಧಿಪತಿ ರವಿ, ಇವರಿಬ್ಬರೂ ಕೂಡ ಲಾಭಸ್ಥಾನದಲ್ಲಿರುವುದರಿಂದ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ. ಈ ಎರಡೂ ಕೂಡ ಏನಾಗುತ್ತೆ, ಈ ಜಾತಕನ, ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕನ ಅವರು ಮಾಡಿರುವಂತಹ ಒಳ್ಳೆಯ ಕರ್ಮಗಳು, ದಾನ ಧರ್ಮಾದಿಗಳಾಗಿರ್ಬೋದು, ಪೂರ್ವಜನ್ಮ ಫಲ ಆಗಿರ್ಬೋದು, ಇವೆಲ್ಲವೂ ಕೂಡ ಕರ್ಮಗಳನ್ನು ಅಂದರೆ ಒಳ್ಳೆಯ ಕರ್ಮಗಳನ್ನು ಅದೃಷ್ಟದ ರೂಪದಲ್ಲಿ ಈ ಸಿಂಹರಾಶಿಯವರಿಗೆ ನೀಡ್ತಾ ಇರುತ್ತೆ. ಅದರ ಜೊತೆಗೆ ಇವರಲ್ಲಿರುವಂತಹ ಒಂದು ಉತ್ತಮವಾಗಿರುವಂತಹ ಒಂದು ಪ್ರತಿಭೆ, ಸಾಮರ್ಥ್ಯ, ಸ್ಕಿಲ್ ಏನಿರುತ್ತೋ ಅದಕ್ಕೆ ಉತ್ತಮ ರೀತಿಯಲ್ಲಿ ಗುರುತುವಿಕೆ ಅನ್ನೋದು ಈ ಸಂದರ್ಭದಲ್ಲಿ ಸಿಗುತ್ತೆ. ಅದರ ಮುಖಾಂತರ ಕೆಲವೊಂದು ಒಳ್ಳೆಯ ಉನ್ನತ ಉದ್ಯೋಗ ಅವಕಾಶಗಳಾಗಿರ್ಬೋದು, ಉದ್ಯೋಗದಲ್ಲಿ ಸಿಗಬೇಕಾಗಿರುವಂತಹ ಪ್ರಮೋಷನ್ ಆಗಿರ್ಬೋದು, ಆದ್ದರಿಂದ ನಿಮ್ಮ ಆದಾಯ ಹೆಚ್ಚಳವಾಗಬಹುದು, ವ್ಯಾಪಾರಕ್ಕೆ ಅನುಕೂಲವಾಗಿ, ಈ ರೀತಿ ಒಂದು ರೀತಿಯ ಅದ್ಭುತ ಅದೃಷ್ಟ ರೀತಿಯಲ್ಲಿ ಜುಲೈ ಮಾಸ ಸಿಂಹರಾಶಿಯವರಿಗೆ ಒಲಿದು ಬರ್ತಾ ಇದೆ. ಇಷ್ಟು ದಿನಗಳ ಕಾಲದಿಂದ ನೀವು ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರ ಅಂದರೆ, ಒಂದು ಮನಸ್ಸಲ್ಲಿ ಒಂದು ನನಸು ಅಂದರೆ ಒಂದು ಕನಸು ಇರುತ್ತೆ, ಆ ಕನಸನ್ನು ಈಡೇರಿಸುವ ಒಂದು ಗುರಿ ಇರುತ್ತೆ, ಆ ಸಾಧನೆ ಮಾಡ್ತಿರ್ತೀರ, ಎಷ್ಟು ಪ್ರಯತ್ನ ಮಾಡ್ತೀನೋ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ಸಂದರ್ಭದಲ್ಲಿ ನೀವೇನಾದರೂ ಕೈ ಹಿಡಿದ್ರೆ, ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಅಂತಹ ವಿಷಯಗಳು ಅದ್ಭುತವಾಗಿ ಸಾಕಾರವಾಗುವುದಕ್ಕೆ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಈ ಸಿಂಹರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಸಂತಾನಕ್ಕೋಸ್ಕರ ಕಾಯ್ತಾ ಇರುವಂತಹ ಸಂದರ್ಭಗಳಲ್ಲಿ ವಿವಾಹ ನಂತರ ಸ್ವಲ್ಪ ಸಂತಾನ ವಿಳಂಬ ಆಗಿ ಅಥವಾ ಕರೆಕ್ಟಾಗಿರೋ ಟೈಮ್ಗೆ ಸಂತಾನ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಕೆಲವೊಂದು ಜನ ಸ್ವಲ್ಪ ವಿಳಂಬವಾಗಿ ಟ್ರೀಟ್ಮೆಂಟು ಆ ರೀತಿ ಮಾಡ್ಕೊಳ್ತಾ, ಅವೆಲ್ಲವೂ ಕೂಡ ಸ್ವಲ್ಪ ಫಲಕಾರಿಯಾಗಿ ಈ ಸಂದರ್ಭದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಂತಾನ ಯೋಗ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಅನುಕೂಲವಾಗಿರುತ್ತೆ ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ. ಸಂತಾನದ ಮುಖಾಂತರ ಅವರು ಪಟ್ಟಿರುವಂತಹ ಕೃಷಿಯಿಂದ ಆಗಿರ್ಬೋದು, ಅವರು ಒಳ್ಳೆಯ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದಾಗಿರ್ಬೋದು, ತುಂಬ ಕಷ್ಟ ಅಂದ್ಕೊಂಡಿರುವಂತಹ ಸಬ್ಜೆಕ್ಟಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯೋದಾಗಿರ್ಬೋದು, ಒಳ್ಳೆಯ ರ್ಯಾಂಕ್ ಪಡೆಯೋದಾಗಿರ್ಬೋದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತವಾಗಿ ಕ್ವಾಲಿಫೈ ಆಗಿ, ಈ ರೀತಿ ಸಂತಾನ, ಉದ್ಯೋಗ, ಅವರ ವ್ಯವಹಾರ, ಅವರ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಿಹಿ ಸುದ್ದಿಗಳನ್ನು ಸಿಂಹರಾಶಿಯವರು ಈ ಮಾಸದಲ್ಲಿ ನೀವು ನಿರೀಕ್ಷಿಸಬಹುದು. ನಿಮ್ಮ ಸಂತಾನದ ಮುಖಾಂತರ ಒಂದು ಸಂತಾನ ಯೋಗ, ಅದರ ಜೊತೆ ಸಂತಾನದಿಂದ ಕೆಲವೊಂದು ಶುಭ ವಿಷಯಗಳು ಕೂಡ ನಿಮ್ಮ ಜೀವನದಲ್ಲಿ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಏನಾದರೂ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟನ್ನು ತಗೊಂಡು ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ, ಆ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ಗೆ ಏನಾದರೂ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಮಾಸ ಅನ್ನೋದು ಸಿಂಹರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ಎಷ್ಟೋ ಮೆಡಿಸಿನ್ ಯೂಸ್ ಮಾಡಿರ್ತಾರೆ, ಎಷ್ಟೋ ಡಾಕ್ಟರ್ಸನ್ನು ಸುತ್ತಿರ್ತೀರ, ಬಟ್ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಸೂಕ್ತವಾಗಿರುವಂತಹ ಒಂದು ಟ್ರೀಟ್ಮೆಂಟ್ ಸಿಗೋದಾಗಿರ್ಬೋದು, ಅಥವಾ ಅದಕ್ಕೆ ಗುಣವಾಗುವಂತಹ ಲಕ್ಷಣಗಳು ಕಾಣಿಸೋದಾಗಿರ್ಬೋದು,
ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಸಿಂಹರಾಶಿಯವರಿಗೆ. ಇನ್ನು ರಾಶಿಯಲ್ಲೇ ಇರುವಂತಹ ಕುಜ ಮಹಾಶಯ, ಸಿಂಹರಾಶಿಯಲ್ಲಿ ಕುಜ ಕೇತು ಇರ್ತಾರೆ. ಈ ಕುಜ ಕೇತು ಕಾಂಬಿನೇಷನ್ ಅದು ಮೊದಲನೇದಾಗಿ ನೋಡುವಂತಹ ಸಂದರ್ಭಗಳಲ್ಲಿ ಕುಜ ಗ್ರಹವು, ಮಂಗಳ ಗ್ರಹವು ಸಿಂಹರಾಶಿಗೆ ಯೋಗಕಾರಕನಾಗಿರ್ತಾರೆ. ಇನ್ನು ಮುಖ್ಯವಾಗಿ ಇವರೊಂದು ಕೆಲವೊಂದು ವಿಷಯಗಳಲ್ಲಿ ಅಂದರೆ ಈ ಪರ್ಟಿಕ್ಯುಲರ್ಲಾಗಿ ಈ ವೃತ್ತಿ ಉದ್ಯೋಗಗಳಲ್ಲಿ ಸಿಂಹರಾಶಿಯವರಂದ್ರೇ ಒಂದು ಅಧಿಕಾರ, ಒಂದು ಪವರ್. ರಾಷ್ಟ್ರಾಧಿಪತಿ ರವಿ ಯಾವ ರೀತಿ ಎಲ್ಲ ಗ್ರಹಗಳನ್ನು ರೂಲ್ ಮಾಡ್ತಾ ಇರ್ತಾರೋ ಇವರು ಕೂಡ ತಮ್ಮ ಸ್ವಭಾವ ರೀತಿಯ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಅಧಿಕಾರಯುತ ಸ್ಥಾನವನ್ನು ಪಡೆದಿರ್ತಾರೆ, ಒಂದು ಕಮಾಂಡಿಂಗ್ ನೇಚರನ್ನು ಹೊಂದಿರ್ತಾರೆ. ಮುಖ್ಯವಾಗಿ ತುಂಬ ಜನ ಈ ಸಿಂಹರಾಶಿಯಲ್ಲಿಟ್ಟಿರುವಂತಹ ಅವರು ಮಾಡಲ್ಲ, ಬಟ್ ಅವರು ಅಲ್ಲಿರುವಂತಹ ಒಂದು ನಾಯಕತ್ವ ಲಕ್ಷಣಗಳಿಂದ ಮುಖ್ಯವಾಗಿ ಒಂದು ಸಮೂಹ ಅವರ ಟೀಮ್ಲಿಂದ ಕೆಲಸಗಳು ಮಾಡ್ತಾ ಇರುತ್ತೆ. ಸೊ ಒಂದು ಕಮಾಂಡಿಂಗ್ ನೇಚರನ್ನು ಹೊಂದಿರ್ತಾರೆ. ಇವರ ಮಾತಿಗೆ ಒಳ್ಳೆಯ ಬೆಲೆ ಇರುತ್ತೆ. ಇವರು ನಿಗದಿ ಮಾಡ್ತಾ ಇರುವಂತಹ ಕೆಲವೊಂದು ವಿಷಯಗಳು ಸಮಯಕ್ಕೆ ಕಂಪ್ಲೀಟ್ ಆಗ್ಬೋದು. ಈ ರೀತಿ ವಿಷಯಗಳಿಂದ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಅನ್ನೋದು ಕೂಡ, ಅಗ್ರೆಸಿವ್ ನೇಚರ್ ಅನ್ನೋದು ಕೂಡ ನಾವು ಈ ಮಾಸದಲ್ಲಿ ಸಿಂಹರಾಶಿಯವರಲ್ಲಿ ಕಾಣಬಹುದು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಸ್ತುತ ಈ ಸಂದರ್ಭದಲ್ಲಿ ಈ ಕುಜನ ಜೊತೆಗೆ ರವಿಯು, ರಾಷ್ಟ್ರಾಧಿಪತಿ ರವಿ ಕೂಡ ಇವರು ಕೂಡ ಸೇರೋದ್ರಿಂದ ಇವರ ಏನಾದರೂ ಮನಸ್ಸಲ್ಲಿರುವಂತಹ ಆಶೆಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಕೆಲವೊಂದು ಪ್ರಯತ್ನಗಳಾಗಿರ್ಬೋದು, ರೂಪಕ್ಕೆ ತರುವುದಕ್ಕೆ, ಅದನ್ನು ಆರಂಭ ಮಾಡುವುದಕ್ಕೆ ಇದು ಅನುಕೂಲವಾಗಿರುವಂತಹ ಸಮಯ. ಪ್ರಯತ್ನಗಳನ್ನು ಆರಂಭ ಮಾಡೋದಕ್ಕೆ ಅನುಕೂಲವಾಗಿರುವಂತಹ ಸಮಯ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗಗಳಲ್ಲಾಗಿರ್ಬೋದು, ರಾಜಕೀಯ ಕ್ಷೇತ್ರಗಳಲ್ಲಾಗಿರ್ಬೋದು, ಪ್ರಜೆ ಸೇವೆ ಮಾಡ್ತಾ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಉನ್ನತ ಹುದ್ದೆಗಳು ಅಥವಾ ಮತ್ತಷ್ಟು ತಮ್ಮ ಜವಾಬ್ದಾರಿಗಳಲ್ಲಿ ಅದ್ಭುತವಾಗಿ ತಮ್ಮ ಅಧಿಕಾರವನ್ನು ಪ್ರದರ್ಶಿಸಲು ಬೇಕಾಗಿರುವಂತಹ ಒಂದು ಅವಕಾಶ ಅನ್ನೋದು ಈ ಸಂದರ್ಭದಲ್ಲಿ ಸರ್ಕಾರಿ ಉದ್ಯೋಗಗಳಿಗಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರುವಂತಹ ನಾಯಕರಿಗಾಗಿರ್ಬೋದು ಒಳ್ಳೆಯ ವಿಷಯಗಳು ನಡೆಯುತ್ತೆ. ಇನ್ನು ಕುಜ ಕೇತು ಇವರಿಬ್ಬರ ಕಾಂಬಿನೇಷನ್ ಅನ್ನೋದು ನಿಮ್ಮಲ್ಲೇ ಅಡಗಿರುವಂತಹ ಒಂದು ಆಳವಾದ ಮತ್ತು ಅದ್ಭುತವಾಗಿರುವಂತಹ ಒಂದು ಸಾಮರ್ಥ್ಯವನ್ನು, ಒಂದು ಪ್ರತಿಭೆಯನ್ನು ಅದು ತುಂಬ ದಿನಗಳ ಮೇಲೆ ಅಂದರೆ ತುಂಬ ನೀವು ಕೆಲಸ ಮಾಡ್ತಾ ಇರ್ತೀರ, ಬಟ್ ನಿಮ್ಮಲ್ಲಿಯೂ ಈ ರೀತಿ ಒಂದು ಒಳ್ಳೆಯ ಟ್ಯಾಲೆಂಟ್ ಇದೆ, ಒಂದು ಸೃಜನಶೀಲತೆ ಇದೆ, ಅಥವಾ ಒಂದು ಒಳ್ಳೆಯ ಕೆಲಸಗಳನ್ನು ಅತಿ ಬೇಗ ಸಮರ್ಥವಂತವಾಗಿ ನಿಭಾಯಿಸುವಂತಹ ಒಂದು ನಾಯಕತ್ವ ಲಕ್ಷಣವಿದೆ. ಇತ್ಯಾದಿ ವಿಷಯಗಳೆಲ್ಲ ನೀವು ಉದ್ಯೋಗ ಪ್ರದೇಶಗಳಲ್ಲಿ ಹೊರಗಡೆ ಬಂದು ಈ ವಿಷಯಗಳಿಂದ ನಿಮಗೆ ಅಧಿಕಾರಿಗಳಿಂದ ಪ್ರಶಂಸೆಗಳಾಗಿರ್ಬೋದು ಅಥವಾ ನಿಮ್ಮ ಸಂಸ್ಥೆಯಿಂದ ಒಂದು ಗುರುತಿಸುವಿಕೆ ಆಗಿರ್ಬೋದು ಸಿಗೋದಕ್ಕೆ ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿರುವಂತಹ ಸಿಂಹರಾಶಿ ಜಾತಕದವರಿಗೆ, ಅದೇ ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡ್ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಈ ರಾಜಕೀಯ ಕ್ಷೇತ್ರಗಳಾಗಿರ್ಬೋದು, ಕಾಂಟ್ರಾಕ್ಟ್ಗಳಾಗಿರ್ಬೋದು, ಈ ರೀತಿ ವಿಷಯಗಳಲ್ಲಿ ತಾವು ಹಿಡಿದಿರುವಂತಹ ಕೆಲಸಗಳಲ್ಲಿ ಅದ್ಭುತವಾಗಿರುವಂತಹ ಲಾಭಗಳನ್ನು ಪಡೆಯೋದಕ್ಕೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಅವರ ಜೊತೆಗೆ ಈ ಕಲಾರಂಗಕ್ಕೆ ಸಂಬಂಧಪಟ್ಟಿರುವಂತಹ ಸಿನಿಮಾ, ಟಿ ವಿ, ಸೀರಿಯಲ್ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ವ್ಯಾಪಾರಗಳು, ಈ ಸಣ್ಣ ಪುಟ್ಟ ರಸ್ತೆ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹ ಇವರಿಗೆ ಲಾಭಗಳಿರುತ್ತೆ. ಉತ್ತಮ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗಿರುತ್ತೆ. ಇನ್ನು ಕ್ರೀಡಾಪಟುಗಳಿಗೆ ಇರುತ್ತೆ. ಅವರು ಭಾಗವಹಿಸುವಂತಹ ಕ್ರೀಡೆಗಳಲ್ಲಿ ಅದ್ಭುತವಾಗಿ ತಮ್ಮ ಪ್ರತಿಭೆಯಿಂದ, ಪ್ರದರ್ಶನದಿಂದ ಉತ್ತಮ ರೀತಿಯಲ್ಲಿ ಪುರಸ್ಕಾರಗಳು ಅಥವಾ ವಿಶೇಷವಾಗಿರುವಂತಹ ಕೆಲವೊಂದು ಪ್ರಶಂಸೆಗಳು ಸಿಗೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ. ಒಂದು ಅದ್ಭುತವಾಗಿರುವಂತಹ ಸಮಯ. ಒಟ್ಟಾಗಿ ನೋಡಿದರೆ ಸಿಂಹರಾಶಿಯವರಿಗೆ ಈ ಜುಲೈ ಮಾಸ ಅನ್ನೋದು ಗ್ರಹ ಸಂಚಾರ ಮುಖಾಂತರ ಆಗಿರ್ಬೋದು, ಗ್ರಹಗಳ ಶುಭ ಸ್ಥಿತಿಯಾಗಿರ್ಬೋದು, ಉತ್ತಮ ರೀತಿಯಲ್ಲಿ ನಿಮಗೆ ಇರುತ್ತೆ. ಅದೇ ರೀತಿ ನಿಮಗೇನಾದರೂ ವಾಹನ, ಭೂಮಿ ಮತ್ತು ಈ ಕಲಾರಂಗದಲ್ಲಿರುವಂತಹ ಕೆಲವೊಂದು ನಾಟ್ಯ, ಸಂಗೀತ ಇತ್ಯಾದಿ ವಿಷಯಗಳಿಂದನೂ ನಿಮಗೆ ಆದಾಯವನ್ನು ಪಡೆಯೋದಕ್ಕೆ, ಉತ್ತಮ ಆದಾಯ, ಹಣಕಾಸಿನ ವಿಷಯಗಳನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ.
ಶುಕ್ರನು ಅನುಕೂಲವಾಗಿದ್ದಾರೆ ಈ ಮಾಸ. ಜೂನ್ 29ರಿಂದ ಜುಲೈ 28ರವರೆಗೂ ಮತ್ತು ಆಮೇಲೆ ಆಗಸ್ಟ್ 2 ತಿಂಗಳ ಕಾಲ ಶುಕ್ರನು ಕೂಡ ದಶಮ ಮತ್ತು ಏಕಾದಶ ಸ್ಥಾನಗಳಲ್ಲಿದ್ದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ. ನೀವು ಏನಾದರೂ ಸ್ಥಿರಾಸ್ತಿ ಪರ್ಚೇಸ್ ಮಾಡಬೇಕು, ಹೂಡಿಕೆಗಳು ಮಾಡಬೇಕು, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೊಸ ಪ್ರಯತ್ನಗಳು ಮಾಡಬಹುದು, ವಿದೇಶಿ ಪ್ರಯತ್ನಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ನಿಮ್ಮ ತಾಯಿ ತಂದೆಯರನ್ನು ಒಳ್ಳೆಯ ರೀತಿಯಲ್ಲಿ ಸೆಟಲ್ ಮಾಡ್ಬೋದು. ಈ ರೀತಿ ವಿಷಯಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗಿ ಅವರು ಮಾಡ್ತಾ ಇರುವಂತಹ ವಿದೇಶದಲ್ಲಿರುವಂತಹ ಉತ್ತಮ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದಕ್ಕೆ, ಅಲ್ಲಿ ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ, ಈ ಪ್ರಯತ್ನ ಮಾಡೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ. ಆದರೆ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮ ಈಗ ಅಷ್ಟಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಏನಾದರೂ ನೀವು ಅಂದರೆ ಕೆಲವೊಂದು ಯೋಜನೆಗಳಿರುತ್ತೆ, ಅದಕ್ಕೆ ತುಂಬ ಅಮೌಂಟು ಸಾಲ ಮಾಡಿ ಆದ್ರೂ ಕೆಲವೊಂದು ದೊಡ್ಡ ಯೋಜನೆಗಳು, ಉದ್ಯಮಿಗಳು ದೊಡ್ಡ ಮಟ್ಟದಲ್ಲಿ ಏನಾದರೂ ಶೇರ್ಸಲ್ಲಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ಅದರ ಬಗ್ಗೆ ಕಂಪ್ಲೀಟ್ ಹೋಗುಗಳನ್ನೆಲ್ಲ ತಿಳ್ಕೊಂಡು ಮುಂದುವರಿಯೋದು, ನಿರ್ಧಾರ ತಗೊಳ್ಳೋದು ಉತ್ತಮವಾಗಿರುತ್ತೆ. ಅದೇ ರೀತಿ ನಿಮ್ಮ ಈಗಿರುವಂತಹ ಸ್ಥಿತಿಗೆ ಮೀರಿ ಸಾಲ ಮಾಡುವುದು, ಆಡಂಬರಕ್ಕೆ ಹೋಗೋದು, ಅನಾವಶ್ಯಕ ಖರ್ಚುಗಳನ್ನು ಮಾಡುವುದು ಅವಾಯ್ಡ್ ಮಾಡಬೇಕಾಗಿರುತ್ತೆ ಅಷ್ಟಮ ಶನಿ ಇರೋದರಿಂದ. ಆದ್ದರಿಂದ ಈ ಅಷ್ಟಮ ಶನಿ ದೋಷದಿಂದ ಪರಿಹಾರಗಳು ನೋಡುವುದಾದರೆ ಪ್ರತಿ ಶನಿವಾರವೂ ತಾವು ಶ್ರೀ ಆಂಜನೇಯ ಸ್ವಾಮಿಗೆ ಈ ವೀಳ್ಯದೆಲೆಯ 101 ಎಲೆಯಿಂದ ವೀಳ್ಯದೆಲೆಯ ಹಾರವನ್ನು ಅಲಂಕಾರ ಮಾಡಿಸೋದ್ರಿಂದ, ಆಂಜನೇಯ ಸ್ವಾಮಿ ಪ್ರದಕ್ಷಿಣೆ ಮಾಡೋದರಿಂದ, ಅದೇ ರೀತಿ ನವಗ್ರಹಕ್ಕೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆಗಳು ಮಾಡೋದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಈ ಮಾಸದಲ್ಲಿ ಸಿಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.